ಎಲ್ಲರಿಗೂ ನಿಧಿಸ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಚಿಕನ್ ಪುಲಾವ್. ಜಾಸ್ತಿ ಏನೂ ಎಫರ್ಟ್ ಇಲ್ಲದೇ ಜಸ್ಟ್ 30 ಮಿನಿಟ್ಸಲ್ಲಿ ರೆಡಿ ಆಗುವಂತಹ ರುಚಿಯಾಗಿರೋ ಪುಲಾವ್ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರ್ ತೊಗೊಬೇಕು. ಜಾರಲ್ಲಿ ಜಿಂಜರ್ ಗಾರ್ಲಿಕ್ ಹಾಕೊಬೇಕು. ಅದಾದಮೇಲೆ ಒಂದು 6ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಅಷ್ಟೇನೂ ಖಾರ ಇಲ್ಲ, ಹಾಗಾಗಿ ಜಾಸ್ತಿ ಹಾಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಗೋಡಂಬಿ ಹಾಕೊಬೇಕು. ಒಂದು 7ರಿಂದ 8 ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರ್ಡ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಬೇಕಾಗುತ್ತೆ. ಈಗ ಒಂದು ವೆಸಲಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಹೀಟ್ ಆಗೋ ತನಕ ವೆಯ್ಟ್ ಮಾಡಬೇಕು. ಎಣ್ಣೆ ಮತ್ತು ತುಪ್ಪ ಹೀಟ್ ಆದಮೇಲೆ ಇವಾಗ ಎಲ್ಲ ಸ್ಪೈಸಸ್ನ ಹಾಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಹಾಕ್ಕೊತಾ ಇದ್ದೀನಿ ನಾನು. ಅದಾದಮೇಲೆ 2 ಈರುಳ್ಳಿನ ಕಟ್ ಮಾಡಿ ಹಾಕೊಬೇಕು. ಈರುಳ್ಳಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಈರುಳ್ಳಿ ಇವಾಗ ಸಾಫ್ಟ್ ಆಗಿದೆ. ಸೊ ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಇದನ್ನು ಕೂಡ ಕುಕ್ ಮಾಡ್ಕೋಬೇಕು. ಸೊ ಈ ಪೇಸ್ಟ್ ಇವಾಗ ಎಣ್ಣೆ ಬಿಟ್ಟಿದೆ. ಈಗ ನಾನು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಅದಾದಮೇಲೆ ಕೊರಿಯಂಡರ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಆದಮೇಲೆ ಟೊಮ್ಯಾಟೊ ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಮಿನಿಟ್ಸ್ ಮತ್ತು ಟೊಮ್ಯಾಟೊನ ಕುಕ್ ಆಗೋಕ್ಕೆ ಬಿಡಬೇಕು, ಚೂರು ಸಾಫ್ಟ್ ಆಗೋ ತನಕ. ಈಗ ಲಾಟ್ಸ್ ಆಫ್ ಕೊರಿಯಂಡರ್ ಮತ್ತು ಪುದೀನಾನ ಹಾಕ್ಕೊತಾ ಇದ್ದೀನಿ. ನನಗೆ ಸೊಪ್ಪು ಜಾಸ್ತಿ ಇದ್ದರೆ ಇಷ್ಟ, ಸೊ ಹಾಗೆ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಕಡಿಮೆ ಹಾಕ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಇದನ್ನು ಬೇಯೋಕ್ಕೆ ಬಿಡಿ. ಈಗ ಚಿಕನ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಚಿಕನ್ ನೀರು ಬಿಡಬೇಕು, ಅಲ್ಲಿ ತನಕ ಬೇಯಿಸ್ಕೊಡಿ. ಚಿಕನ್ ಇವಾಗ ನೀಟಾಗಿ ನೀರು ಬಿಟ್ಟಿದೆ. ಸೊ ಇವಾಗ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಾನು 2 ಕಪ್ಸ್
ಅಕ್ಕಿನ ತೊಗೊತಾ ಇದ್ದೀನಿ. ಸೊ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದು ಇಬ್ಬರಿಗಾಗುತ್ತೆ. ಇವಾಗ ಈ ನೀರು ಕುದಿಯೋಕ್ಕೆ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಾದಮೇಲೆ ಅಕ್ಕಿ ಹಾಕ್ತೀನಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಅಕ್ಕಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಟ್ ಲಾಸ್ಟ್ ಲೆಮನ್ ಜ್ಯೂಸ್ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ತುಪ್ಪ ಮೇಲೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಬಿಡ್ತೀನಿ. ಇವಾಗ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇದ್ದೀನಿ, ತಳ ಹಿಡಿಬಾರ್ದು ಅಂತ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಇವಾಗ ಸೊ ಇವಾಗ ಚಿಕನ್ ಪುಲಾವ್ ರೆಡಿ ಆಗಿದೆ. ಲೆಟ್ ಮಿ ಟೇಸ್ಟ್ ಆ್ಯಂಡ್ ಟೆಲ್ ಯು ಹೇಗಿದೆ ಅಂತ. ಫುಲ್ ಬಿಸಿ ಬಿಸಿ ಇದೆ, ಕೈ ಸುಡ್ತಾ ಇದೆ. ಆ್ಯಕ್ಚುಲಿ ನೋಡೋಕ್ಕೆ ಚೆನ್ನಾಗೂ ಕಾಣ್ತಾ ಇದೆ. ತುಂಬ ಸಿಂಪಲಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೊಬೋದು. ಧೂಮ್ 2 ನೋಡ್ತಾ ನಾನು ಚಿಕನ್ ಪುಲಾವ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.